ಕ್ಲಾಸ್ 88 ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು. ಇದು ಆರ್ಟಿಕಲ್ಸ್ 14ರಿಂದ 18ರಲ್ಲಿ ಬರುತ್ತೆ. ಮೊದಲನೇ ಪಾರ್ಟ್. ಸೊ ರೈಟ್ ಟು ಈಕ್ವಾಲಿಟಿ ನೀವು ಇಲ್ಲಿ ನೋಡಿದಿರಿ ನೋಡಿ. ಫಂಡಮೆಂಟಲ್ ರೈಟ್ಸ್ 12ರಿಂದ 35ರ ಒಳಗೆ ಬರುತ್ತೆ. ಫಸ್ಟ್ ಇಂದ 2 ಡೆಫಿನಿಷನ್ 12, 13ರಲ್ಲಿ ಡೆಫಿನಿಷನ್ ಬರುತ್ತೆ. 14ರಿಂದ ಅದು ಶುರುವಾಗುತ್ತೆ. ಹದಿನಾಲ್ಕರಿಂದ 18 ರೈಟ್ ಟು ಈಕ್ವಾಲಿಟಿ. ಸೊ ಇದು ಎಲ್ಲರೂ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಅರ್ಥ. ಸೊ ಇಟ್ ಪ್ರಾಹಿಬಿಟ್ಸ್ ಅಂದ್ರೆ ನಿಷೇಧಿಸುತ್ತದೆ. ಯಾವುದನ್ನು? ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ರಿಲಿಜಿಯನ್, ರೇಸು, ಕಾಸ್ಟು, ಜೆಂಡರು, ಅಥವಾ ನೀವು ಎಲ್ಲಿ ಹುಟ್ಟಿದ್ದೀರಿ, ಇದೆಲ್ಲ ಅದರಿಂದ ಮಾಡುವಂತಹ ಪಕ್ಷಪಾತಗಳನ್ನು ನಿಷೇಧಿಸುತ್ತದೆ. ಗಿವ್ಸ್ ಈಕ್ವಲ್ ಅಪರ್ಚುನಿಟಿ ಇನ್ ದ ಮ್ಯಾಟರ್ಸ್ ಆಫ್ ಎಂಪ್ಲಾಯ್ಮೆಂಟ್. ಅಬಾಲಿಷಸ್ ಅಂದ್ರೆ ರದ್ದುಪಡಿಸುತ್ತದೆ ಅಸ್ಪೃಶ್ಯತೆಯನ್ನು, ಅನ್ಟಚಬಿಲಿಟಿಯನ್ನ ರದ್ದುಪಡಿಸುತ್ತದೆ. ನಂತರ ರೈಟ್ ಟು ಫ್ರೀಡಮ್ 19ರಿಂದ 22. ಆರ್ಟಿಕಲ್ಸ್ 19ರಿಂದ 22. ಸೊ ಇಟ್ ಈಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಸ್ಪೀಚ್, ಮತ್ತು ಇಟ್ ಈಸ್ ಫ್ರೀಡಮ್ ಟು ಅಸೆಂಬಲ್ ಪೀಸ್ಫುಲಿ ವಿದೌಟ್ ಆರ್ಮ್ಸ್. ನಿಮ್ಮ ಕೈಯಲ್ಲಿ ಯಾವುದೇ ಶಸ್ತ್ರಗಳಿಲ್ಲದೆ ನೀವು ಒಂದುಗೂಡಬಹುದು, ಒಟ್ಟಿಗೆ ಸೇರಬಹುದು. ನೀವು ಕೋಆಪರೇಟಿವ್ ಸೊಸೈಟಿ ಮಾಡಬಹುದು, ಅಸೋಸಿಯೇಷನ್, ಯೂನಿಯನ್ ಮಾಡಬಹುದು. ಇಡೀ ಭಾರತದಲ್ಲಿ ಎಲ್ಲಿ ಬೇಕಿದ್ರೂ ಫ್ರೀಲಿ ತಿರುಗಾಡಬಹುದು. ಎಲ್ಲಿ ಬೇಕೋ ಹಾಗೆಯೇ ಸೆಟ್ಲ್ ಆಗಬಹುದು ಇಡೀ ಭಾರತದಲ್ಲಿ. ಎಲ್ಲಿ ಬೇಕಿದ್ರೂ ನೀವು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಬಹುದು, ಸೇಲ್ ಮಾಡಬಹುದು, ಇಟ್ಟುಕೊಳ್ಳಬಹುದು. ಯಾವುದೇ ಪ್ರೊಫೆಷನ್ ಅನ್ನ ನೀವು ಅಥವಾ ಆಕ್ಯುಪೇಷನ್, ಉದ್ಯೋಗವನ್ನಾಗಲಿ ಅದನ್ನು ವ್ಯವಸಾಯವನ್ನಾಗಲಿ ಮಾಡಬಹುದು. ಆದರೆ ಸಬ್ಜೆಕ್ಟೆಡ್ ಟು ರಿಸ್ಟ್ರಿಕ್ಷನ್ಸ್ ಆಫ್ ಮೊರಾಲಿಟಿ, ಡಿಸೆನ್ಸಿ ಅಂಡ್ ಪಬ್ಲಿಕ್ ಆರ್ಡರ್ ಅಂಡ್ ಸೆಕ್ಯೂರಿಟಿ. ಬೇಕಾಬಿಟ್ಟಿ ದಾರಿಯಲ್ಲಿ ಕೂತ್ಕೊಂಡು ನಾನು ಮಾರ್ಗದ ಮಧ್ಯದಲ್ಲಿ ನಾನು ಅಂಗಡಿ ಇಡ್ತೇನೆ ಅಂದ್ರೆ ಆಗುದಿಲ್ಲ. ಪಬ್ಲಿಕ್ ಆರ್ಡರ್ ಇರಬೇಕು, ಡಿಸೆನ್ಸಿ ಇರಬೇಕು, ಮೊರಾಲಿಟಿ ಅದಕ್ಕೆ ಸರಿ, ಅದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನೀವು ಮಾಡಬಹುದು. ನೆಕ್ಸ್ಟ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ಶೋಷಣೆಯಿಂದ ಮುಕ್ತರು. ಎಕ್ಸ್ಪ್ಲಾಯಿಟೇಷನ್ ಅಂದ್ರೆ ಶೋಷಣೆ. ಸೊ ಬೇಕಾದಾಗ ಚೆಕ್ ಮಾಡ್ಕೊಳ್ಳಿ ಶಬ್ದಾರ್ಥಗಳನ್ನು. ಸೊ ಶೋಷಣೆಗೆ ವಿರುದ್ಧವಾಗಿ ಇರುವಂತಹ ಒಂದು ಹಕ್ಕು. ಸೊ ಚೈಲ್ಡ್ ಲೇಬರು, ಫೋರ್ಸ್ಡ್ ಲೇಬರು, ಹ್ಯೂಮನ್ ಟ್ರಾಫಿಕಿಂಗ್, ಇದು ಮೂರನ್ನು ಸಹ ಎಲ್ಲವನ್ನ ಸಹ ಅದು ನಿಷೇಧಿಸುತ್ತದೆ. ಪ್ರಾಹಿಬಿಟ್ ಅಂದ್ರೆ ನಿಷೇಧಿಸು.
ನೆಕ್ಸ್ಟ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್, ಧಾರ್ಮಿಕ ಸ್ವಾತಂತ್ರ್ಯ. ಯಾವುದೇ ಧರ್ಮವನ್ನು ನೀವು ಫಾಲೋ ಮಾಡಬಹುದು, ಆದ್ರೆ ಅಗೈನ್ ಸಬ್ಜೆಕ್ಟೆಡ್ ಟು ಪಬ್ಲಿಕ್ ಆರ್ಡರ್, ಮೊರಾಲಿಟಿ, ಹೆಲ್ತ್ ಅದೆಲ್ಲ ಇರಬೇಕು. ಅಂದ್ರೆ ನೀವು ಇನ್ನೊಬ್ಬರ ಹೆಲ್ತ್ ಅನ್ನ ಹಾಳು ಮಾಡಬಾರ್ದು, ಮೊರಾಲಿಟಿ ಹಾಳು ಮಾಡಬಾರ್ದು. ಅಟ್ ದ ಸೇಮ್ ಟೈಮ್ ನೆಗೆಟಿವ್ಲಿ ಅಂದ್ರೆ ಅಟ್ ದ ಸೇಮ್ ಟೈಮ್ ನೀವು ಮಾಡ್ಬೋದು ಸರಿ, ಯಾವುದೇ ಧರ್ಮವನ್ನು ಬೇಕಿದ್ರೂ ಪ್ರಾಕ್ಟೀಸ್ ಮಾಡಬಹುದು. ಆದರೆ ಈಗ ನಮ್ಮ ಭಾರತದಲ್ಲಿ ಇದು ಮಿಸ್ಯೂಸ್ ಆಗ್ತದೆ. ಇನ್ನೊಬ್ಬರಿಗೆ ಫೋರ್ಸ್ ಮಾಡುವಾಗಿಲ್ಲ, ಫೋರ್ಸಿಬಲ್ ಕನ್ವರ್ಷನ್ ಮಾಡಬಾರ್ದು, ಅಥವಾ ಹಣ ಕೊಟ್ಟು ಕನ್ವರ್ಷನ್ ಮಾಡುವುದು ಕೆಲವು ಕಡೆ ನಡೀತದೆ. ಅದಕ್ಕೆ ಅಗೇನ್ಸ್ಟ್ ಅದು ಮಾಡಬಾರ್ದು. ಹಾಗೆ ಯಾವುದೇ ಒಂದು ಕಾನೂನಲ್ಲಿ ಫ್ರೀಡಮ್ ಕೊಟ್ಟಾಗ ಕೆಲವರು ಮಿಸ್ಯೂಸ್ ಮಾಡುವ ಚಾನ್ಸ್ ಇರುತ್ತೆ. ಮತ್ತೆ ಕೆಲವರು ಮಿಸ್ಯೂಸ್ ಆಗದಿದ್ರು ಮಿಸ್ಯೂಸ್ ಆಗಿದೆ ಅಂತ ಹೇಳುವವರು ಇರ್ತಾರೆ. ಬೋತ್ ಥಿಂಗ್ಸ್ ಆರ್ ದಟ್. ನೆಕ್ಸ್ಟ್, no religious instruction can be provided in any educational institution maintained by state funds. ಧಾರ್ಮಿಕ ಶಿಕ್ಷಣವನ್ನು, ಧಾರ್ಮಿಕ ಸೂಚನೆಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಸರ್ಕಾರದ ಫಂಡ್ ತೆಗೆದುಕೊಳ್ಳುವ ಯಾವುದೇ ಒಂದು ಸರ್ಕಾರದ ಶಾಲೆಯಿಂದ ಸರ್ಕಾರದ ಫಂಡ್ ಇಂದ ಮೇಂಟೈನ್ ಆಗುವಂತಹ ಶಾಲೆ ಅಥವಾ ಇನ್ಸ್ಟಿಟ್ಯೂಷನ್ ಅಲ್ಲಿ ಧಾರ್ಮಿಕ ಇದನ್ನ ಹೇಳಿಕೊಡುವಾಗಿಲ್ಲ. ಅದಕ್ಕೆ ಬಹುಶಃ ಅಸ್ಸಾಮಲ್ಲಿ ಆಗಿರ್ಬೇಕು, ಕೆಲವು ಗೊತ್ತಿಲ್ಲದೆ ಕೆಲವು ಸಲ ಆಗಿದೆ ಇದು. ಕೆಲವು ಮದ್ರಸೆಗಳು, ಕೆಲವು ಸಂಸ್ಕೃತ ಶಾಲೆಗೂ ಕೊಟ್ಟಿದೆ, ಗೊತ್ತಿಲ್ಲ. ಇಡೀ ನ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ. ಕೆಲವರು ಏನ್ ಮಾಡಿದ್ದಾರೆ, ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅಂತ ಸರ್ಕಾರದಿಂದ ಹಣ ತಗೊಂಡು ನಡೆಸ್ತಾ ಇದ್ದಾರೆ, ಸರ್ಕಾರದ ಹಣದಲ್ಲೇ. ಬಟ್ ಸರ್ಕಾರದ ಹಣದಲ್ಲೇ ನಡೆಯುವಂತಹ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣವನ್ನ ಕೊಡುವಾಗಿಲ್ಲ. ಅಂದ್ರೆ ನಮ್ಗೆ ಫ್ರೀಡಮ್ ಇದೆ, ಬಟ್ ಗವರ್ಮೆಂಟ್ ಇಂದ ಹಣ ತಗೊಂಡು ನೀವು ನಿಮ್ಮ ಧರ್ಮಕ್ಕೆ ಹೇಳಲಿಕ್ಕೆ ಅಂತ ಸಾಧ್ಯ ಇಲ್ಲ. No person can be compelled to pay tax to promote any particular religion. ಯಾರು ಫೋರ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ದೇವಸ್ಥಾನಕ್ಕೆ ವರ್ಷ ಇಷ್ಟು ಹಣ ಕೊಡ್ಲೇಬೇಕು, ಮಸೀದಿಗೆ ಇಷ್ಟು ಹಣ ಕೊಡ್ಲೇಬೇಕು, ಚರ್ಚಿಗೆ ಇಷ್ಟು ಹಣ ಕೊಡ್ಲೇಬೇಕು ಅಂತ ಭಾರತದಲ್ಲಿ ಯಾರು ಕಂಪೆಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಕೇಳಿ ಹೋಗ್ಬೋದು, ಕೊಟ್ಟರೆ ತಗೊಳ್ಳುದು, ಇಲ್ಲದಿದ್ರೆ ಫೋರ್ಸ್ ಮಾಡುವಾಗಿಲ್ಲ. ಬಟ್ ಕೆಲವು ಕಡೆ ಒತ್ತಾಯ ಮಾಡ್ತಾರೆ. ನೆಕ್ಸ್ಟ್, ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್, ಸಾಂಸ್ಕೃತಿಕ ಮತ್ತು ವಿದ್ಯೆಗೆ ಇರುವಂತಹ ಹಕ್ಕು. These preserve right of any section of citizens to conserve their culture. ಈಗ ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್ ಇಲ್ಲೆಲ್ಲ ಅವರ ಸಂಸ್ಕೃತಿ ಒಂದೊಂದರ ಕಡಿಮೆ ಜನ ಮಾತ್ರ ಇರ್ತಾರೆ. ಸೊ ಅವರಿಗೆ ರೈಟ್ ಇದೆ ಅವರ ಸಂಸ್ಕೃತಿಯನ್ನ ರಕ್ಷಣೆ ಮಾಡುವಂತದ್ದು. ಅವರ ಭಾಷೆ, ಲಿಪಿ ಹಾಗೂ ಮೈನಾರಿಟಿಗಳು ಅವರದ್ದೇ ಬೇಕಾದ ಶಾಲೆಗಳನ್ನ ಅವರು ಮಾಡಬಹುದು. ಬಟ್ ಸರ್ಕಾರದಿಂದ ಹಣ ತಗೊಳ್ಳುವಾಗಿಲ್ಲ, ಮೇಲೆ ಹೇಳಿದ್ದು. ನೆಕ್ಸ್ಟ್, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ದಿಸ್ ಈಸ್ ಮೇನ್ ಆಗಿ ಕೋರ್ಟ್ಗಳು. ಈ ಕೋರ್ಟ್ಗಳು ಇರುವುದು ಯಾಕೆ? ದಿಸ್ ಈಸ್ ಪ್ರೆಸೆಂಟ್ ಫಾರ್ ಎನ್ಫೋರ್ಸಿಂಗ್ ಫಂಡಮೆಂಟಲ್ ರೈಟ್ಸ್. ಸೊ ಯಾರಿಗಾದ್ರೂ ಅವರ ಫಂಡಮೆಂಟಲ್ ರೈಟ್ಸ್ ಅಬ್ಸ್ಟ್ರಕ್ಷನ್ ಆಗಿದೆ, ಅಫೆಕ್ಟ್ ಆಗಿದೆ ಅಂತ ಇದ್ರೆ
ದೇ ಕ್ಯಾನ್ ಅಪ್ರೋಚ್ ಡೈರೆಕ್ಟ್ಲಿ ಟು ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಡೈರೆಕ್ಟ್ ಆಗಿ ಹೋಗ್ಬೋದು. ಕೋರ್ಟ್ ಹ್ಯಾಸ್ ಪವರ್ ಟು ಇಶ್ಯೂ ರಿಟ್ಸ್. ಇದೆಲ್ಲ ಬೇರೆ ಬೇರೆ ಇದೆ, ನಾನು ಕಲಿಯಿಲ್ಲ, ಲಾಯರ್ ಗಳಿಗೆಲ್ಲ ಗೊತ್ತಿರುತ್ತೆ. ಕೋರ್ಟ್ ಹ್ಯಾಸ್ ಪವರ್ ಟು ಇಶ್ಯೂ ರಿಟ್ಸ್, ರಿಟ್ ಪಿಟಿಷನ್ ಅಂತ ಹೇಳ್ತೀವಿ. ಇನ್ ದ ನೇಚರ್ ಆಫ್ ಹೇಬಿಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಹಿಬಿಷನ್, ಕೋವಾರಂಟ್, ಇದೆಲ್ಲ ಇದೆ. ನಿಮ್ಗೆ ಹಸಿವು ಆಗ್ತಿದ್ರೆ ಊಟ ಬೇಕಾ, ಚಹಾ ಬೇಕಾ, ಕಾಫಿ ಬೇಕಾ, ಬೇರೆ ಬೇರೆ ಇರ್ತದಲ್ಲ. ಅದೇ ರೀತಿ ಒಂದೊಂದಕ್ಕೆ ಒಂದೊಂದು ಟೂಲ್ ಇದೆ. ಸ್ಕ್ರೂ ಡ್ರೈವರ್, ಕಟಿಂಗ್ ಪ್ಲೇಯರ್, ಬೇರೆ ಬೇರೆ ಇದ್ದಾಗೆ ಕೆಲಸ ಮಾಡ್ಲಿಕ್ಕೆ. ಸೊ ಅನ್ಯಾಯ ಆದಾಗ ಈ ರಿಟ್ ಅಂದ್ರೆ ಟೂಲ್ಸ್ಗಳು ಇದಿರ್ಬೋದು, ಒಂದೊಂದೊಂದಿದೆ, ಅವನು ಕಲ್ತ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್, ರೈಟ್ ಟು ಎಜುಕೇಶನ್. ಮೊದಲು ಎಜುಕೇಶನ್ ಫಂಡಮೆಂಟಲ್ ರೈಟ್ ಅಂತ ಇರಲಿಲ್ಲ, ಅದು 86ನೇ ತಿದ್ದುಪಡಿಯಲ್ಲಿ ಬಂತು 2002ರಲ್ಲಿ. ಸರಿ, ಈಗ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಅದನ್ನ ಯಾರು ಏನು ಮಾಡಕ್ ಆಗಲ್ಲ, ಯಾರು ಕಿತ್ಕೊಳಕ್ ಆಗಲ್ಲ. ಕರೆಕ್ಟ್. ಇಸ್ ಇಟ್ 100% ಕರೆಕ್ಟ್? ಅಲ್ಲ. ಸೊ ದೇ ಆರ್ ನಾಟ್ ಅಬ್ಸಲ್ಯೂಟ್. 100% ಹಾಗೆ ಅಂತಲ್ಲ. ಅಂಡರ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಗವರ್ಮೆಂಟ್ ತಗೊಳಕ್ ಆಗಲ್ಲ ಫಂಡಮೆಂಟಲ್ ರೈಟ್ ಅನ್ನ. ಅದಕ್ಕೆ ನೋಡಿ, ಈಗ ಲಾಕ್ಡೌನ್ ಮಾಡಿದಾಗ ನಮ್ಮ ಫಂಡಮೆಂಟಲ್ ರೈಟ್ ಹೋಗುತ್ತೆ. ನೈಟ್ ಕರ್ಫ್ಯೂ. ಸೊ ನೀವು ಎಲ್ಲಿಗೆ ಬೇಕು ಫ್ರೀ ಆಗಿ ತಿರುಗಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ. ಸೊ ಅಂಡರ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ನೀವು ವರ್ಷದ 365 ದಿನವೂ ಸಹ ನೀವು ಹೋಗ್ಬೋದು, ಎಲ್ಲಿ ಬೇಕೋ 24 ಗಂಟೆ ಎಲ್ಲಿ ಬೇಕೋ ತಿರುಗಾಡ್ಬೋದು. ಬಟ್ ಡ್ಯೂರಿಂಗ್ ಎಮರ್ಜೆನ್ಸಿ ಪಾರ್ಲಿಮೆಂಟ್ ಕ್ಯಾನ್ ಸಸ್ಪೆಂಡ್, ಮೊಟಕುಗೊಳಿಸು. ಸಸ್ಪೆಂಡ್ ಅಂದರೆ ಅಮಾನತುಗೊಳಿಸು, ಮೊಟಕಲ್ಲ, ನಿಷೇಧಿಸಿದ್ದು. ಸ್ವಲ್ಪ ಸಮಯಕ್ಕೆ ಹೀಗೆ ಮಾಡುದು, ಸ್ವಲ್ಪ ಸಮಯಕ್ಕೆ ತೆಗೆದು. ಫ್ಯೂ ಆರ್ ಆಲ್ ಆಫ್ ದ ಫಂಡಮೆಂಟಲ್ ರೈಟ್ಸ್. ಈಗ ಎಮರ್ಜೆನ್ಸಿ ಬಂದಾಗ ಹೀಗೆ ಮಾಡ್ತಾರೆ. ನೆಕ್ಸ್ಟ್, ಫಂಡಮೆಂಟಲ್ ಡ್ಯೂಟೀಸ್. ಅಂದರೆ ಮೂಲಭೂತ ಕರ್ತವ್ಯಗಳು. ಇದು ಮೊದಲಿರಲಿಲ್ಲ, ಮತ್ತೆ 42ನೇ ಅಮೆಂಡ್ಮೆಂಟ್ ಆಗಿ 76ರಲ್ಲಿ ಸೇರಿಸಿರುವುದು. ಒಂದು ನೆನಪಿರಲಿ. ಸೊ ಅದು ಮೋರಲ್ ಆಬ್ಲಿಗೇಷನ್ಸ್, ನೈತಿಕ ಬಾಧ್ಯತೆಗಳು ಎಲ್ಲರ ಮೇಲೆ. ನಾವೆಲ್ಲ ಈ ರೀತಿ ಇರಬೇಕು ಅಂತ ಬಂದದ್ದು. ಯಾಕೆ? ಸ್ಪಿರಿಟ್ ಆಫ್ ದೇಶಭಕ್ತಿ, ಸ್ಪಿರಿಟ್ ಆಫ್ ದೇಶಕ್ಕೋಸ್ಕರ ಮತ್ತು ದೇಶದ ಏಕತೆಗೋಸ್ಕರ ಅದನ್ನು ತಂದಿರುವುದು. ಸಮ್ ಆಫ್ ದಿ ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಏನು? ಕಾನ್ಸ್ಟಿಟ್ಯೂಷನ್ ಅನ್ನು ನಾನು ಒಪ್ಪುತ್ತೇನೆ. ಅಬೈಡ್ ಅಂದ್ರೆ ಒಪ್ಪು, ಪಾಲಿಸು.
ಮತ್ತೆ ಟು ಚೆರಿಶ್ ಅಂಡ್ ಫಾಲೋ ನೋಬಲ್ ಐಡಿಯಲ್ಸ್ ವಿಚ್ ಇನ್ಸ್ಪೈರ್ಡ್ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್. ಚೆರಿಶ್ ಅಂದ್ರೂ ಅಷ್ಟೇ, ಅದನ್ನ ಸಲಹು ಅಂತ ಅರ್ಥ. ಸಲಹು, ಪಾಲಿಸು ಮತ್ತು ಅನುಕರಿಸು. ಯಾವುದು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ, ಅದಕ್ಕೆ ಏನೆಲ್ಲ ಆಗಿತ್ತು, ಅದಕ್ಕೆ ಯಾವ್ದೆಲ್ಲ ಐಡಿಯಲ್ಸ್ ಗಳಿದ್ದು ಅವುಗಳನ್ನ ಪಾಲಿಸಿ. ಟು ಅಪ್ಹೋಲ್ಡ್ ಅಂಡ್ ಪ್ರೊಟೆಕ್ಟ್ ಸೋವರ್ನಿಟಿ, ಯೂನಿಟಿ ಅಂಡ್ ಇಂಟೆಗ್ರಿಟಿ ಆಫ್ ಇಂಡಿಯಾ. ಭಾರತದ ಸಾರ್ವಭೌಮತ್ವ, ಏಕತೆ ಮತ್ತು ಒಮ್ಮತ. ಯೂನಿಟಿ ಅಂಡ್ ಇಂಟೆಗ್ರಿಟಿ, ಏಕತೆ ಪ್ಲಸ್ ಅದು ಗಾಢವಾಗಿ ಇದ್ದಾಗ ಅದಕ್ಕೆ ಇಂಟೆಗ್ರಿಟಿ ಅಂತ ಹೇಳ್ತೇವೆ. ಯೂನಿಟಿ ಅಂದ್ರೆ ಏಕತೆ, ಇಂಟೆಗ್ರಿಟಿ ಅಂದ್ರೆ ಅದು ಸಂಪೂರ್ಣವಾಗಿ ಅಣುವಿನಲ್ಲೂ ಇದ್ರೆ ಅದಕ್ಕೆ ಇಂಟೆಗ್ರಿಟಿ ಅಂತ ಹೇಳ್ತೇವೆ. ಟು ಡಿಫೆಂಡ್ ಕಂಟ್ರಿ ಅಂಡ್ ರೆಂಡರ್ ನ್ಯಾಷನಲ್ ಸರ್ವಿಸ್ ವೆನ್ ಕಾಲ್ಡ್ ಅಪಾನ್. ಟು ಡೂ ಸೊ, ಅಗತ್ಯ ಬಂದಾಗ ದೇಶದ ರಕ್ಷಣೆಗೋಸ್ಕರ ಸೇವೆ ಮಾಡ್ಲಿಕ್ಕೆ ರೆಡಿ ಇರಬೇಕು. ಯುದ್ಧಕ್ಕೆ ಹೋಗುವ ಯುದ್ಧಕ್ಕೆ, ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ, ಅಥವಾ ಈಗ ಕೊರೋನಾ ಬಂತು, ಕೊರೋನಾ ಬಂದಾಗ ಕೊರೋನಾ ಸೇವಾ ಕಾರ್ಯಕರ್ತರು ಅಂತ ಸ್ವಯಂ ಸೇವಕರಾಗಿ ಹೋಗುವವರು ಇದ್ದಾರೆ. ಸೊ ಈ ರೀತಿ. ನೆಕ್ಸ್ಟ್, ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಅಂಡ್ ಸ್ಯಾಕ್ರಿಫೈಸ್ ವೈಲೆನ್ಸ್. ಸ್ಯಾಕ್ರಿಫೈಸ್ ಅಂತಾನೂ ಬರೀಬಹುದಿಲ್ಲಿ. ರಿನೌನ್ಸ್. Renounce. Next, to promote harmony and spirit of common brotherhood. ಭ್ರಾತೃತ್ವ ಹೆಚ್ಚು ಮಾಡಬೇಕು ಅಂತ. ನೆಕ್ಸ್ಟ್, ಟು ವ್ಯಾಲ್ಯೂ, ನಮ್ದೆಲ್ಲ ರಿಚ್ ಹೆರಿಟೇಜ್ ಮತ್ತು ಕಲ್ಚರ್ ಅನ್ನ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್, ಟು ಪ್ರೊಟೆಕ್ಟ್ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್. ಇದೆಲ್ಲ ಬರೀಬಹುದು. ನೆಕ್ಸ್ಟ್, ಟು ಡೆವಲಪ್ಮೆಂಟ್ ಸೈಂಟಿಫಿಕ್ ಟೆಂಪರ್, ಹ್ಯುಮ್ಯಾನಿಸಮ್ ಅಂಡ್ ಸ್ಪಿರಿಟ್ ಆಫ್ ಎಂಕ್ವೈರಿ ಅಂಡ್ ರಿಫಾರ್ಮ್. ಇದೆಲ್ಲ ಇದೆ. ಎಷ್ಟಾಗುತ್ತೆ ಅಷ್ಟು ಬರೆಯುವುದು. ಇದು ಗೆರೆ ಹಾಕಿದರೆ ಸ್ವಲ್ಪ ಈಸಿ ಆಗ್ಬಹುದು ನಿಮಗೆ. ಡಿಫೆಂಡ್ ದಿ ಕಂಟ್ರಿ.